ಬಹುಶಃ ನಾನ್ ಬಂದಾಗಿಂದ ಸುಮಾರು 10 ಕೋಟಿಗಳಷ್ಟು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಬಿಲ್ಡಿಂಗ್ನ ಕಟ್ಟಿ ಇಟ್ಟಿದ್ರು. ಕೆಲಸದ ಒತ್ತಡದಿಂದ ಈ ಕಾರ್ಯಕ್ರಮ ಮುಂದೂಡ್ಕೊಂಡ್ ಬಂದ್ವಿ. ಸೊ ನಾನು ಒಂದೇ ಹೇಳೋದು, ಈಗ ತಾನೇ ಪಾಪ ಯಾರೋ ಅಲ್ಲಿ ತುಂಬಾ ಆರ್ಭಟ ಮಾಡ್ತಾ ಇದ್ರು ಯಾರೋ ಹಿಂದೆ. ಯಾಕಂದ್ರೆ ಈಗ ಹೊಸ ಪದ್ಧತಿ ತಮಗೆ ಗೊತ್ತಿರ್ತದೆ. ಈ ಮೊದಲು ಹೆಣ್ಣು ನೋಡಕ್ ಹೋದಾಗ ಮನೆ ವಾತಾವರಣ ಬಿಟ್ಟು ಬಾತ್ರೂಮ್ ನೋಡ್ತಿದ್ರಂತೆ. ಯಾಕಂದ್ರೆ ಆ ಹೆಣ್ಮಗಳು ಆ ಸ್ವಚ್ಛತೆ ಕಾಪಾಡೋದು ನಮ್ಮ ಮನೆ ಸ್ವಚ್ಛತೆ ಕಾಪಾಡ್ತಾಳೆ ಅಂತ. ಯಾವುದೇ ಕಾಲೇಜಿಗೆ ನಮ್ಮನ್ನ ನೋಡೋಕೆ ಬೇರೆ ಬಂದಾಗ, ನಾನು ಕೂಡ ಈ ಕಾಲೇಜು ನಾನು ಅಭಿವೃದ್ಧಿಗೆ ಒಂದು ಅಧ್ಯಕ್ಷನಾಗಿ ಬಂದಿರ್ತಕ್ಕಂಥ ಒಳಗಡೆ ಫಸ್ಟ್ ಟೈಮ್ 3 ವರ್ಷಗಳ ಹಿಂದೆ ಕಾಲಿಟ್ಟಾಗ ನಾನೊಂದು ಮಾತು ಕೊಟ್ಟಿದ್ದೀನಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಮುಳುಬಾಗಲನ್ನ ಮೊದಲಕ್ಕಿರ್ತಕ್ಕಂಥ ಮುಳುಬಾಗಲಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನ ಮಾದರಿ ಕಾಲೇಜ್ ಮಾಡಿ ಹೋಗೋದೇ ನನ್ನ ಧ್ಯೇಯ ಅಂತ ಅವತ್ತಿನ ಪ್ರಾಮಿಸ್ ಮಾಡಿದ್ದೇನೆ. ಬಹುಶಃ ನಾನ್ ಬಂದಾಗಿಂದ ಸುಮಾರು 10 ಕೋಟಿಗಳಷ್ಟು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಬಿಲ್ಡಿಂಗ್ನ ಕಟ್ಟಿ ಇವತ್ತು ಹೈಟೆಕ್, ಇವತ್ತು ಖಾಸಗಿ ಕಾಲೇಜ್ಗಿಂತ ನಮ್ಮ ಕಾಲೇಜ್ ಎಲ್ಲೂ ಕಡಿಮೆ ಇಲ್ಲ ಅಂತ ಹೊಸ ಕೋರ್ಸ್ಗಳನ್ನ ನಾವು ತಂದು ನಮ್ಮ ಮಕ್ಕಳು ಹಳ್ಳಿಗಾಡಿನ ಬರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಅನುದಾನವನ್ನು ತಂದು ಇವತ್ತು 9,60,00,000 ಅನುದಾನವನ್ನು ತಂದು ಇವತ್ತು ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಇನ್ನೂ ಸಹ 2 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಶತಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಯಾವುದೇ ದಾಖಲೆಗಳು ಕೂಡ ದಾಖಲೆ ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಈ ಕಾಲೇಜನ್ನ ನಾನು ಕೂಡ ಒಬ್ಬ ಗೌರ್ಮೆಂಟ್ ವಿದ್ಯಾರ್ಥಿಯಾಗಿ ಓದಿ ಶಾಸಕನಾಗಿದ್ದೀನಿ. ಬಹುಶಃ ಆ ನೋವು ನನಗೂ ಗೊತ್ತಿರ್ತದೆ. ಸೊ ಮೊದಲ ಬಾರಿಗೆ ಇಲ್ಲಿ ಬಂದಿದ ತಕ್ಷಣ ಈ ಅಭಿವೃದ್ಧಿ ಮಾಡಲಿಕ್ಕೆ ಶತಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನೂ 2 ವರ್ಷಗಳಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಖಂಡಿತವಾಗ್ಲೂ ಹೋರಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ತಮ್ಗೆಲ್ಲ ಗೊತ್ತಿದೆ, ತಾವೆಲ್ಲ ಇಲ್ಲಿಂದ ಕಾಲೇಜ್ನ ಬಿಟ್ಟು ಬೇರೆ ರಂಗಕ್ಕೆ ಹೋಗ್ತೀರಿ, ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲವರು ಹೈಯರ್ ಎಜುಕೇಶನ್ ಮಾಡಕ್ ಹೋಗ್ತಾರೆ. ಆದ್ರೂ ತಾನು ಮಾಡಿರ್ತಕ್ಕಂಥ ನಾವು ಓದಿರ್ತಕ್ಕಂಥ ಕಾಲೇಜನ್ನ ಆ ದಿನಗಳನ್ನ ಯಾವತ್ತೂ ಒಂದು ಗಂಭೀರತೆಯನ್ನ ಕಾಪಾಡ್ಕೊಳ್ಳಿ, ಕಾಲೇಜಿನ ಒಂದು ಇದನ್ನ ನೀವು ಕಾಪಾಡ್ಕೊಳ್ಳಿ, ಯಾಕಂದ್ರೆ ಗೌರವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದ್ರೆ ನಿಮ್ಮಷ್ಟು ಹೇಳೋಷ್ಟು ನಾನು ಅಲ್ಲ, ಬಟ್ ಆದ್ರೂ ಕೂಡ ಒಂದು ಮಾತು ಹೇಳ್ತೀನಿ. ಹುಟ್ಟೂರ್ನ, ಹುಟ್ಟು ತಾಯಿನ, ಹುಟ್ಟು ತಂದೆ ತಾಯಿನ, ಹುಟ್ಟು ಕಾಲೇಜಿನ ಇವತ್ತು ಮರ್ತಿದ್ದೀರಿ. ಬಹುಶಃ ಮುಂದಿನ ದಿವಸದಲ್ಲಿ ಅದು ದಾರಿ ತಪ್ಪಾಗ್ತದೆ. ಸೊ ಅದರಿಂದ ಯಾವತ್ತೂ ನಾನೊಂದು ದೊಡ್ಡೊಂದು ಮಾತು ಹೇಳ್ತಾರೆ, ಏನಂತಂದ್ರೆ ಆದವ್ರನ್ನ 6 ತಿಂಗಳಾದ ನೆನ್ಕೊಬೇಕು ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಬಹುಶಃ ಈ ಕಾಲೇಜಲ್ಲಿ ನಿಮ್ಮ ಅಭಿವೃದ್ಧಿ ಯಾವ ಮಟ್ಟಕ್ಕೆ, ನಿಮ್ಮ ಕಾಲೇಜ್, ಯಾಕೆ ಈ ಕಾಲೇಜ್ ನಿಮ್ದು, ಅಭಿವೃದ್ಧಿ ನಿಮ್ದು. ಎಲ್ಲೇ ಅಮೆರಿಕಾಗೆ ಹೋದ್ರು, ಬ್ರಿಟನ್ಗೆ ಹೋದ್ರು ಕೂಡ ಇಲ್ಲಿ ನಿಮ್ಮ ಕಾಲೇಜ್ ಅಭಿವೃದ್ಧಿ ಬಗ್ಗೆ ನಿಮಗೆ ಗೌರವ ಇರಬೇಕು, ಖಂಡಿತವಾಗ್ಲೂ ಗೌರವ ಇರಬೇಕು. ಈ ಗೌರವನ ಕಾಪಾಡ್ಕೊಳ್ಳಿ ಹೋಗ್ತೀರಾ ಅಂತ ಒಂದು ನನಗೆ ಭರವಸೆ ಇದೆ. ಒಂದು ದೂರದೃಷ್ಟಿ ಇಟ್ಕೊಳ್ಳಿ, ದೂರದೃಷ್ಟಿಯಿಂದ ನಿಮ್ಮ ಕಾಲೇಜ್ನ ಕಾಣಿ. ಇನ್ನು 2 ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವಿಚಾರ ಮಾಡೋದಿದೆ, ಖಂಡಿತವಾಗ್ಲೂ ಮಾಡಿ. ಮುಂದಿನ ದಿವಸದಲ್ಲಿ ನಮ್ಮ ಕಾಲೇಜು ಕೂಡ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ತುಂಬಾ ಸುಂದರವಾಗಿ ಇವತ್ತು ದಿನ ನಿಮ್ಮದು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ದಯವಿಟ್ಟು ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡಿ, ಇನ್ನೊಬ್ಬರಿಗೆ ಇರಿಟೇಟ್ ಮಾಡಕ್ ಹೋಗ್ಬೇಡಿ, ನಮ್ಮಿಂದ ನಮ್ಮ ಭಾಷೆಗಳಿಂದ ಇನ್ನೊಬ್ಬರಿಗೆ ಇರಿಟೇಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಈಗ ನಾನೇ ಪಾಪ ಯಾರಲ್ಲಿ ಕೂಗ್ತಾ ಇದ್ದ, ಯಾರೋ ಪಾಪ ತುಂಬಾ ಗಾಂಭೀರ್ಯದಿಂದ ಕೂತಿದೆ, ಇಲ್ಲ ಯಾರೋ ಶಾಸಕರು ಬಂದವ್ರೆ, ಕಾಲೇಜ್ ಅಭಿವೃದ್ಧಿ ಬಂದವ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ದಯವಿಟ್ಟು ಅದನ್ನ ನಿಮ್ ಬೇರೆ ಇದ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಒಂದು ಮಾತನ್ನ ನೀವು ಹೇಳಬಲ್ಲೆ, ಯಾಕಂದ್ರೆ ಬಹುಶಃ ಯಾರು ಕೆಲವು ಟಚ್ ಆಗ್ಬೋದು, ಟಚ್ ಆಗದೆ ಇರ್ಬೋದು. ಒಂದು ವಿಷಯ ನನ್ನ ಮಾಟಿ ಇಲ್ಲಿಂದ ಬೇರೆ ಕಾರ್ಯಕ್ಕೆ ಹೋಗ್ತೀನಿ ನಾನು. ಒಂದು 40-50 ವರ್ಷಗಳ ಹಿಂದೆ ಈ ಗ್ಯಾಸ್ ಅನ್ನೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. 60 ವರ್ಷಗಳ ಹಿಂದೆ ಗ್ಯಾಸ್ ಅನ್ನು ಸೌದೆ ಒಲೆಯಲ್ಲಿ ಮಾಡ್ತಿದ್ರು, ಸಗಣಿ ಅದನ್ನ ಗಟ್ಟಿ ಮಾಡ್ಕೊಂಡು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಯುವಕ ಕಟ್ಟಿಗೆ ತರ್ಲಿಕ್ಕೆ ಅಂತ ಒಂದು ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಆ ಕಟ್ಟಿಗೆ ಕಡಿಬೇಕಾದ್ರೆ ಒಂದು ಜಿಂಕೆ ಕಾಣಿಸುತ್ತೆ. ಇನ್ನೇನು ಕಡಿಬೇಕು ಅನ್ನೋ ಸಂದರ್ಭ ಜಿಂಕೆ ಮಲಗಿರುತ್ತೆ. ನೋಡಿದಾಗ ಆ ಜಿಂಕೆಗೆ 2 ಕಾಲು ಮಾತ್ರ, 2 ಕಾಲು ಇರೋದಿಲ್ಲ. ಬರೀ 2 ಕಾಲು ಮಾತ್ರ ಇದೆ, 2 ಕಾಲು ಇರೋದಿಲ್ಲ. ಅದು ಮುಂದೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನೆ, ಬರೀ 4 ಕಾಲು ಇರ್ತಕ್ಕಂಥ ಜಿಂಕೆಗಳು ಓಡಾಡ್ತಾವೆ, 2 ಕಾಲು ಇದೆ ಪಾಪ, ಇದಕ್ಕೆ ಆಹಾರಕ್ಕೋಸ್ಕರ ಏನ್ ಮಾಡ್ಕೊಳ್ಳುತ್ತೆ, ಇದು ಆಹಾರ ಯಾರು ಕೊಡ್ತಾರೆ ಇದಕ್ಕೆ, ನಾನು ಕಾದ್ ನೋಡ್ಬೇಕಂತ ಏನ್ ಮಾಡಿ ಮರ ಕೂತ್ಕೊಂತಾನೆ, ಇದು ಆಹಾರ ಏನ್ ಮಾಡುತ್ತೆ. ಆ ಸಂದರ್ಭಕ್ಕೆ ಬಂದಾಗ ಒಂದು 4-5 ಅವರು ಆದಾಗ ಒಂದು ಹುಲಿ ಗರ್ಜನೆ ಮಾಡುತ್ತೆ. ಇವನ್ ಭಯ ಬೀಳ್ತಾನೆ, ಏನಂತಂದ್ರೆ ಹುಲಿ ಬಂತು. ಹುಲಿ ಒಂದು ಮಾಂಸ ತುಂಡನ್ನು ತಗೊಂಡ್ಬಂದು ಜಿಂಕೆ ತರ್ತದೆ. ಒಂದು ಮಾಂಸ ತುಂಡು ತಂದು ಜಿಂಕೆ ತಗೊಂಡ್ಬರ್ತಾರೆ.
ಬಹುಶಃ ಇತಿಹಾಸದಲ್ಲಿ ನೀವೆಲ್ಲ ನೋಡಿದೀವಿ. ಜಿಂಕೆ ತಿನ್ನೋದು ಯಾರು? ಹುಲಿ. ಅಂತ ಹುಲಿನೇ ಒಂದು ಮಾಂಸ ತುಂಡು ತಂದಿದೆ ಅಂತಂದ್ರೆ ಇದೇನೋ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆ ಮಾಂಸ ತುಂಡು ಹಾಕಿ ಜಿಂಕೆ ತಿನ್ನುತ್ತೆ. ಇವತ್ತೇನೋ ಮಾಂಸ ತಂಡ ಹುಲಿ ಹಾಕಿದೆ, ನಾಳೆ ಯಾರು ಕೊಡ್ತಾರೆ ಇದಕ್ಕೆ? ಅದೇನ್ ಮಾಡ್ದ, ಅವನಲ್ಲೇ ಉಳ್ಕೊಂತಾನೆ. ನೆಕ್ಸ್ಟ್ ಅದೇ ಸಮಯಕ್ಕೆ ಅದೇ ಹುಲಿ ಇನ್ನೊಂದು ತಂದು ಆ ಜಿಂಕೆಗೆ ಆಗುತ್ತೆ. ಅಂದ್ರೆ ಅವ್ನಿಗೆ ಗೊತ್ತಾಯ್ತು, ಉಡ್ಸಿರ್ತಕ್ಕಂಥ ಮಹಾನೀಯರಿಗೆ, ಉಡ್ಸಿರ್ತಕ್ಕಂಥ ಮಹಾನ್ ಭಾವ ದೇವ್ರಿಗೆ ಉತ್ತರ ಪ್ರತಿಯೊಂದರಲ್ಲಿ ಇಟ್ಟಿರ್ತಾನೆ ಅಂತ ಗೊತ್ತಾಯ್ತು. ಅಂದ್ರೆ ಹುಟ್ಟಿರ್ತಕ್ಕಂಥ ಜನ್ಮ ಕೊಟ್ಟಿದ್ದ ದೇವ್ರಿಗೆ ಪ್ರತಿಯೊಬ್ರು ಆಹಾರ ಕೊಡ್ತಕ್ಕಂಥ ಒಂದು ಔದಾರ್ಯ ಇದೆ ಅಂತ ಗೊತ್ತಾಯ್ತು. ಹಂಗ ನಾನು ಕೂಡ ಯೋಚನೆ ಮಾಡ್ಬೇಕು, ನಾನು ಇಲ್ಲಿರ್ತೀನಿ, ನನಗೂ ಯಾರು ದೇವ್ರು ಉತ್ತರ ಕೊಡ್ಬೇಕು, ದೇವ್ರು ಇದ್ರೆ ನಂಗೆ ಆಹಾರ ತಂದು ಕೊಡ್ತಾನೆ ಅಂತ ಅವನೇನ್ ಮಾಡ್ದ, ಒಂದ್ ದಿವಸ ಇದ್ದ, ಆಹಾರ ಬರ್ಲಿಲ್ಲ. 2 ದಿವಸ ಇದ್ದ, ಆಹಾರ ಬರ್ಲಿಲ್ಲ. 3 ದಿವಸ ಇದ್ದ, ಆಹಾರ ಬರ್ಲಿಲ್ಲ. ಅವನು ದೇವ್ರ ಮೇಲೆ ಶಾಪ ಹಾಕ್ದ, ದೇವ್ರೇ ನೀನ್ ತಪ್ಪು ಮಾಡ್ತಾ ಇದೀಯಾ, ನಾನು ಕೂಡ ಉಡ್ಸಿದ್ರಿ, ನೀವು ನನಗೂ ಜನ್ಮ ಕೊಟ್ಟಿದ್ದೀರಾ, ನನ್ಗೆ ಯಾರು ಅನ್ನ ಕೊಡಿಲ್ಲ. ಅವನು ಸಾಯೋ ಪರಿಸ್ಥಿತಿ ಇದ್ದು ಹೋಗ್ತಿದ್ದ. ಅವನು ಸರ್ ಇನ್ನೊಬ್ಬ ಬಂದ, ಎಲ್ಲಿದ್ದೆ? ಅವ್ನು ನಡೆದಿ ಸ್ಟೋರಿ ಎಲ್ಲ ಹೇಳ್ದ. ಹಿಂಗೆ ಹುಲಿ ಬಂತು, ಜಿಂಕೆ ಕೊಡ್ತು, ಆಹಾರ ತಿಂತು, ನನಗೂ ದೇವ್ರ ಜನ್ಮ ಕೊಟ್ಟವನಲ್ಲ, ಬಹುಶಃ ನನಗೂ ತರಬಹುದು ಅಂತ ಕಾದೆ ಕೊಡ್ಲಿಲ್ಲ. ದೇವ್ರ ಮೋಸ. ಅಯ್ಯೋ ದಡ್ಡ, ನೀನ್ಯಾಕೆ ನೀನು ಜಿಂಕೆ ತರ ಯೋಚನೆ ಮಾಡಿದೆ? ಜೀವನದಲ್ಲಿ 2 ವಿಧ. ಯಾಕೆ? ಕಾಲಿನ ಜಿಂಕೆ ತರ ವೇಟ್ ಮಾಡ್ಬೇಕು, ಇನ್ನೊಬ್ಬಂತ ಅನ್ನ ಕೊಡ್ತಾನೆ ಅಂತ. ಅವನೇನ್ ಮಾಡ್ದ, ಜಿಂಕೆ ತರ ವೇಟ್ ಮಾಡ್ದ ಅವನು. ಹೌದು, ನನಗೂ ಯಾರನ್ನ ತರ್ತಾರೆ ಅಂತ. ಇನ್ನೊಂದು ಪ್ರಾಣಿ ಇತ್ತಲ್ಲ, ಹುಲಿ, ಅದೇನ್ ಮಾಡ್ತು, ಆಹಾರ ತಂದು ಕೊಡ್ತು. ನಮ್ಮ ಆಲೋಚನೆ ವಿಧಾನ 2 ವಿಧಾನ ಇದೆ. ನಾವು ಪ್ರತಿಯೊಬ್ಬರು ನೆಗೆಟಿವಿಟಿ ಮಾತಾಡ್ಬೋದು, ಬಟ್ ಅಲ್ಲಿ ಪಾಸಿಟಿವಿಟಿ ಇದೆ, ನಾವು ಪಾಸಿಟಿವಿಟಿ ಮಾತಾಡ್ಬೋದು. ನಾವು ಆಲೋಚನೆ ಮಾಡೋ ವಿಚಾರದಲ್ಲಿ ಜಿಂಕೆ ವೇಟ್ ಮಾಡ್ತು ಮಾಂಸಗೋಸ್ಕರ, ಹುಲಿ ಮಾಂಸ ತಂದು ಕೊಡ್ತು. ಮಾಂಸ ತಂದು ಕೊಟ್ಟಿದ್ದು ನಾನು ಯಾಕೆ ಜೀವನದಲ್ಲಿ ಇನ್ನೊಬ್ರಿಗೆ ಆಹಾರ ಕೊಡಬಾರ್ದಂತ ಯೋಚನೆ ಮಾಡಬಾರ್ದು. ನಾವು ಪ್ರತಿನಿತ್ಯ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಯೋಚನೆ ಮಾಡಬಾರ್ದು. ನಾವು ಇನ್ನೊಬ್ರಿಗೆ ಯಾಕೆ ಕೊಡಬಾರ್ದಂತ ಯೋಚನೆ ಮಾಡಬಾರ್ದು. ನಮ್ಮ ಕೈಲಿ 2 ವಿಧಾನ ಇದೆ, ಇನ್ನೊಬ್ರಿಗೆ ಹಾಕ್ಬೇಕಾ, ಇನ್ನೊಬ್ರು ತಡಿಬೇಕಂತ. ನಾವು ಕೂಡ ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಂತ ಹೋಗಿ ಹೊರತು ಇನ್ನೊಬ್ರ ಕೈ ಚಾಚಿ ಇನ್ನೊಬ್ರು ಯಾರೋ ಕೊಡ್ತಾರಂತ ವೇಟ್ ಮಾಡಕ್ ಹೋಗ್ಬಾರ್ದು. ಇವತ್ತು ಜೀವನ ನಮ್ಮ ಕೈಲಿದೆ, ರೂಪಿಸ್ಕೊಳ್ಳೋದು ನಮ್ಮ ಕೈಲಿದೆ, ನಿಲ್ಲಿಸ್ಕೊಳ್ಳೋದು ನಮ್ಮ ಕೈಲಿದೆ, ಕಟ್ಟೋದು ನಮ್ಮ ಕೈಲಿದೆ. ಯಾರೋ ಬಂದು ಕಟ್ತಾರೆ, ಯಾರೋ ಬಂದು ಮಾಡ್ತಾರೆ, ನಾವು ವೇಟ್ ಮಾಡೋದು, ನಾವು ಅಲ್ಲೇ ವೇಟ್ ಮಾಡ್ತಾನೆ ಇರ್ತೀವಿ. ಈ ಜೀವನ ನಮ್ಮ ಕೈಲಿದೆ, ನಾವು ಕಟ್ಕೊಬೋದು. ಇವತ್ತು ರೈಟ್ ಏಜ್ ಯೋಚನೆ ಮಾಡ್ತಕ್ಕಂಥ ವಿಧಾನ ಕೂಡ ನಿಮ್ಮ ಕೈಲಿದೆ, ಒಳ್ಳೇದು ಕೆಟ್ಟದ್ದು ಅಂತ ನಿಲ್ಲಿಸ್ಕೊಳ್ತಕ್ಕಂಥ ವಿಧಾನ ಕೂಡ ನಿಮ್ಮ ಕೈಲಿದೆ, ಕೆಟ್ಟದ್ದಾರ ಚಿತ್ತದ. ದಯವಿಟ್ಟು ಯಾವತ್ತೂ ನೀವು ಕೂಡ ಜಿಂಕೆ ತರ ಇನ್ನೊಬ್ರು ತಂದು ಕೊಡ್ತಾರಂತ ಯೋಚನೆ ಮಾಡಕ್ ಹೋಗ್ಬಿಡಿ. ಹುಲಿ ತರ ನಾವು ಇನ್ನೊಬ್ರು ಕೊಡ್ಬೇಕಂತ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಎಲ್ಲರ ಏಜ್ ಕೂಡ ಟರ್ನಿಂಗ್ ಏಜ್ 20, 21, 19 ಟರ್ನಿಂಗ್ ಏಜ್ ಆಗ್ತಾ ಇದೀವಿ. ಇವತ್ತು ನಾವು ಜೀವನ ಕಟ್ಕೊಳ್ಳೋ ಏಜ್. ದಯವಿಟ್ಟು ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡಬೇಡಿ, ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡ್ಕೊಡಿ. ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೋಬೇಕು, ನಿಮ್ಮ ಜೀವನವನ್ನ ನೀವೇ ನಿರೂಪಿಸ್ಕೊಬೇಕಂತ ಹೇಳ್ತಾ, ಈ ಸುಂದರ ಅವಕಾಶಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ನಮ್ಮ BR ಬರ್ಗೂ, ಎಲ್ಲ ಪ್ರಾಧ್ಯಾಪಕರಿಗೂ, ಸರ್ ನಿಮ್ಮ ಚರಿತ್ರೆ, ನಿಮ್ಮ ಸರ್ವೀಸು ಇದೆಂದೂ ಮುಟ್ಟಕ್ಕಾಗಲ್ಲ, ಬಹುಶಃ ಇದೆಂದೂ ಮುಟ್ಟಕ್ಕಾಗಲ್ಲ. ನಾನು ಸುಮ್ಮನೆ ಯಾರನ್ನೂ ಹೊಗಳಲ್ಲ. ಸೊ ನಾನು ಹೊಗಳಿದೆ ಅಂತಾರೆ ಖಂಡಿತವಾಗಿ ಅರ್ಥ ಇರ್ತದೆ. ಆ ದೇವರು ಇನ್ನೂ ನಿಮಗೆ ನಮ್ಮೆಲ್ಲರೂ ಒಂದು ಆಯುಷ್ಯ ಕೊಟ್ಟು, ನೀವು ರಿಟೈರ್ಡ್ ಆದ್ರೆ ಕೂಡ ನಿಮ್ಮ ಸೇವೆ ನಮ್ಮ ಕಾಲೇಜಿಗೆ ಬೇಕು ಅಂತ ಹೇಳ್ತಾ, ನಿಮ್ಮ ಸೇವೆ ಅಪಾರವಾಗಿರಲಿ, ನೀವು ಅನ್ಕೊಂಡಿರ್ತಕ್ಕಂಥ ಕನಸು ಆದಷ್ಟು ಬೇಗ ನಿಮ್ಗೆ ದೇವರು ನೆರವೇರಿಸಲಿ ಅಂತ ಹೇಳ್ತಾ, ಒಬ್ಬ ಶಾಸಕನಾಗಿಲ್ಲ, ಒಬ್ಬ ತಮ್ಮನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಏನು ಕಲ್ಮಶ ಇಲ್ಲದೆ ನೀವು ಹೊರಟಿದ್ರಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಸುಂದರ ಸಮಾರಂಭಕ್ಕೆ ನಾನು ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮ ತಂಡಕ್ಕೆ, ನಮ್ಮ ಕಾಲೇಜಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.